ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಇವತ್ತು ನಾನು ಹೊಸದಾಗಿ ತಯಾರು ಮಾಡಿರುವಂತಹ ಕೃತಿ ಹೋಮ್ ಮೇಡ್ ಬ್ಯೂಟಿ ಪ್ರಾಡಕ್ಟ್ಸ್ ನ ನ್ಯಾಚುರಲ್ ಬೇಬಿ ಆಯಿಲ್, ಇದರಿಂದ ಏನ್ ಯೂಸು, ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಮಕ್ಕಳಿಗೋಸ್ಕರನೇ ಮಾಡಿರುವಂತಹ ಒಂದು ಆಯಿಲ್ ಇದು. ಹುಟ್ಟಿದ ಮಕ್ಕಳಿಂದ ಹಿಡಿದು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಸೊ ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ನಾವು ಇದನ್ನ ಯೂಸ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದರಿಂದ ಏನ್ ಯೂಸ್ ಅಪ್ಪ ಅಂದ್ರೆ, ಇವಾಗ ಹುಟ್ಟಿದ ಮಕ್ಕಳಿಗೆ ನಾವು ಮಸಾಜ್ ಮಾಡ್ತೀವಿ, ಯಾವ್ದ್ಯಾವ್ದೋ ಎಣ್ಣೆ ಹಾಕಿ ಮಸಾಜ್ ಮಾಡ್ತೀವಿ. ಅದ್ರ ಬದಲು ನಮ್ಮ ನ್ಯಾಚುರಲ್ ಆಯುರ್ವೇದಿಕ್ ಇದರಿಂದ ಸ್ಕಿನ್ ಗ್ಲೋ ಕೂಡ ಆಗತ್ತೆ. ಮಸಾಜ್ ಮಾಡುವಾಗ ಸ್ಕಿನ್ ಗ್ಲೋನೆಸ್ ಬರುತ್ತೆ ಮಕ್ಕಳಿಗೆ. ಆಮೇಲೆ ಇದರಿಂದ ನಾವು ತಲೆಗೆ, ಮುಖಕ್ಕೆ, ಕೈ ಕಾಲಿಗೆ, ಹೋಲ್ ಬಾಡಿ ನಾವು ಮಸಾಜ್ ಮಾಡ್ಬೋದು ಅಪ್ಲೈ ಮಾಡಿ. ಸೊ ಯಾವ ರೀತಿ ಅಪ್ಲೈ ಮಾಡೋದಂತ ತೋರಿಸ್ಕೊಡ್ತೀನಿ. ಇದರಲ್ಲಿ ಏನು ಕೆಮಿಕಲ್ಸ್ ಇರಲ್ಲ. ಸೊ ಪ್ಯೂರ್ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂತದ್ದು. ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ನೋಡ್ಕೊಂಬನ್ನಿ. ಮೊದಲಿಗೆ ನಾನು ಕೂದಲನ್ನ ಈ ತರ ಬಿಡಿಸ್ಕೊತಾ ಇದ್ದೀನಿ. ಈ ತರ ಓಪನ್ ಮಾಡಬೇಕು. ನೋಡಿ, ಈ ತರ ನಾನು ತಗೊಂತಾ ಇದ್ದೀನಿ ಎಣ್ಣೆನ. ಈ ತರ ನೀವು ಈ ತರ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೋಬಹುದು ತಲೆಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಂಡು ಈ ತರ ಮಕ್ಕಳಿಗೆ ಆರಾಮಾಗಿ ವಾರದಲ್ಲಿ 2 ಸಲ ನೀವು ಮಸಾಜ್ ಮಾಡಿ. ಅವ್ರಿಗೂ ರಿಲ್ಯಾಕ್ಸ್ ಅನ್ಸುತ್ತೆ, ಮತ್ತೆ ಹೇರ್ ಫಾಲು ಮತ್ತೆ ಡ್ಯಾಂಡ್ರಫ್ ಎಲ್ಲ ನ್ಯಾಚುರಲ್ ಆಗಿ ಹೋಗ್ಬಿಡುತ್ತೆ. ಯಾವುದೇ ಕೆಮಿಕಲ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಈ ತರ ಅವರಿಗೆ ಸ್ಕೂಲಿಗೆ ಹೋಗಿ ಬಂದು ಸುಸ್ತಾಗಿರುತ್ತೆ, ವಾರದಲ್ಲಿ 1-2 ಸಲ ಸಂಡೇ ಅಥವಾ ಶನಿವಾರ ನೀವು ರಜೆ ಇದ್ದಾಗ ಅವರಿಗೆ ಆರಾಮಾಗಿ ಮಸಾಜ್ ಮಾಡ್ಕೊಳ್ಳಿ. ಸ್ನಾನಕ್ಕಿಂತ ಬಿಫೋರ್ ನೀವು ಒಂದು 20 ನಿಮಿಷ ಮಸಾಜ್ ಮಾಡಿಬಿಟ್ಟು ಆಮೇಲೆ ನೀವು ಅವ್ರಿಗೆ ಸ್ನಾನ ಮಾಡಿಸಿ. ಸೊ ಇದು ಮಕ್ಕಳಿಗೋಸ್ಕರನೇ ತಯಾರು ಮಾಡಿರುವಂಥದ್ದು. ಸುಮಾರು ಜನ ನಮಗೆ ಕೇಳಿದ್ದಾರೆ, ಮೇಡಮ್ ಮಕ್ಕಳಿಗೆ ಏನಾದರೂ ಮಾಡಿ, ಬರೀ ಲೇಡೀಸಿಗೆ ಜೆಂಟ್ಸ್ಗೆ ನೀವು ಕ್ರೀಮ್ನ ರೆಡಿ ಮಾಡಿದಿರಿ, ಮತ್ತೆ ಬೇರೆ ಪ್ರಾಡಕ್ಟ್ಸ್ನ ರೆಡಿ ಮಾಡಿದಿರಿ, ಮಕ್ಕಳಿಗೆ ಏನಾದರೂ ಇದೆಯಾ ಮೇಡಮ್ ಅಂತ ಸುಮಾರು ಜನ ಕೇಳಿರೋದ್ರಿಂದ ನಾನು ಅವರ ಸಲುವಾಗಿ ಈ ಆಯಿಲ್ ಮತ್ತೆ ಕ್ರೀಮ್ನ ಲಾಂಚ್ ಮಾಡಿದ್ದೀನಿ. ಕ್ರೀಮು ನಾನು ಇನ್ನೊಂದು ವಿಡಿಯೋದಲ್ಲಿ ಅದನ್ನ ಯಾವ ರೀತಿ ಅಪ್ಲೈ ಮಾಡೋದು, ಅದರಿಂದ ಏನು ಪ್ರಯೋಜನ ಅಲ್ಲ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ತರ ನೀವು ಅಪ್ಲೈ ಮಾಡಬೇಕು. ನೋಡಿ, ತಲೆಗೆಲ್ಲ ನಾನು ಪೂರ್ತಿ ಅಪ್ಲೈ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ನೆಕ್ಸ್ಟ್ ಇವಾಗ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಈ ತರ ನೀವು ಆಯಿಲ್ನ ತಗೊಳ್ಳಿ. ಥರ 2 ಕೈಯಲ್ಲಿ ಹಿಂಗೆ ಮಾಡಿಬಿಟ್ಟು ಮಕ್ಕಳಿಗೆ, ನಾವು ಸಣ್ಣ ಮಕ್ಕಳಿಗೆ ಯಾವ ರೀತಿ ಮಸಾಜ್ ಮಾಡ್ತೀವಿ ಆ ರೀತಿ ಮಸಾಜ್ ಮಾಡಬೇಕು. ಈ ಥರ ನೈಟಾಗಿ ಮಸಾಜ್ ಮಾಡಬೇಕು. ಇದರಿಂದ ಸ್ಕಿನ್ನು ಗ್ಲೋ ಆಗುತ್ತೆ. ಇದು ಹೋಲ್ ಬಾಡಿಗೆ ಯೂಸ್ ಮಾಡ್ಬೋದು, ಕೈಗಾಗಿರ್ಬೋದು, ಕಾಲಿಗಾಗಿರ್ಬೋದು. ಹುಟ್ಟಿದ ಮಕ್ಕಳಿಗೆ ಈ ಥರ ಎಲ್ಲ ಮಸಾಜ್ ಮಾಡಬೇಕು. ಈ ಥರ ನೋಸು ಸ್ಟ್ರೇಟ್ ಆಗುತ್ತೆ. ಈ ಥರ ನೀವು ನೀಟಾಗಿ ಮಸಾಜನ್ನು ಮಾಡಬೇಕು. ಡೇ ಬೈ ಡೇ ಚೇಂಜಸ್ ಬರ್ತಾ ಹೋಗುತ್ತೆ. ಇನ್ಸ್ಟೆಂಟಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಈ ಥರ ಮಸಾಜ್ ಮಾಡೋದ್ರಿಂದ ಸ್ಕಿನ್ನು ತುಂಬ ಚೆನ್ನಾಗಿ ಆಗುತ್ತೆ ಮಕ್ಕಳದು. ಕೆಲವೊಬ್ರು ಮಕ್ಕಳದು ಡ್ರೈ ಇದೆ, ಇವಳದು ಡ್ರೈ ಇದೆ ನೋಡಿ ಸ್ಕಿನ್ನು. ಸೊ ಈ ಆಯಿಲ್ ಹಚ್ಬಿಟ್ಟು ಆಮೇಲೆ ನಾನು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ನಿಮಗೆ ರಿಸಲ್ಟ್ ಇನ್ಸ್ಟೆಂಟ್ ಆಗಿ ತೋರಿಸ್ತೀನಿ. ಅವಾಗ ನೀವು ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ. ಅವಳಿಗೆ ಕೇಳೋಣ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ. ಈ ಪ್ರೊಸೆಸ್ ಕಂಪ್ಲೀಟ್ ಆದ ತಕ್ಷಣ ಈ ಥರ ನೀವು ಫೇಸಿಗೆ ಅಪ್ಲೈ ಮಾಡೋದು. ಆಮೇಲೆ ಈ ಥರ ಕೈಗೂ ಸಹ ಅಪ್ಲೈ ಮಾಡ್ಬೋದು, ಈ ಥರ ಮಸಾಜ್ ಮಾಡ್ಬೋದು ಕೈಗೆ ಸಹ. ಕೈಗೆ ಮತ್ತೆ ಕಾಲಿಗೂ ಕೂಡ ಈ ಥರ ಅಪ್ಲೈ ಮಾಡಿಬಿಟ್ಟು ಕಾಲಿಗೂ ಕೂಡ ಅಪ್ಲೈ ಮಾಡಬಹುದು. ಈ ಥರ ಫುಲ್ ಬಾಡಿ ಮಕ್ಕಳಿಗೆ ಬಾಡಿ ಮಸಾಜ್
ಇದರಲ್ಲಿ ಮಾಡ್ಬೋದಂತ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತೀನಿ. ಇದು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿಕೊಂಡು ನಿಮಗೆ ಫುಲ್ ವಿಡಿಯೋನ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ನೀಟಾಗಿ ಎಷ್ಟು ಗ್ಲೋನೆಸ್ ಕಾಣಿಸ್ತಾ ಇದೆ ಮುಖದಲ್ಲಿ ಅಂತ. ಇವಳಿಗೆ ಕೇಳೋಣ ಯಾವ ರೀತಿ ಅನಿಸ್ತಾ ಇದೆ ಅಂತ. ಹೇಳಪ್ಪಿ, ಏನ್ ಅನ್ಸಾದತ್ತೆ ನನಗೆ ಭಾಳ ಖುಷಿ ಆಗತೈತಿ ಮತ್ತು ಸ್ಕಿನ್ ಗ್ಲೋ ಆಗತೈತಿ ಮತ್ತು ಸ್ಕೂಲಿಗೆ ಹೋಗಿ ಬಂದು ಬ್ಯಾಸರ ಆಕೈತಿ ಮತ್ತೊಳ್ಳಿ ಇದೆಲ್ಲ ಹಚ್ಕೊಂಡೆಲ್ಲ ಅದೆಲ್ಲ ಆರಾಮ್ಸೆ ನಿನಗೆ ಕೂಲ್ ಆಗತ್ತೆ, ರಿಲ್ಯಾಕ್ಸ್ ಆಗತ್ತನ. ನೋಡಿ ಫ್ರೆಂಡ್ಸ್, ಈ ತರ ಅವಳು ಪುಟ್ಟಿ ಹೇಳ್ತಾ ಇದ್ದಾಳೆ, ರಿಲ್ಯಾಕ್ಸ್ ಅನ್ಸುತ್ತೆ ಅಂತೆ, ಮತ್ತೆ ಅವಳು ಸ್ಕಿನ್ ಮುಂಚೆಕ್ಕಿಂತ ಗ್ಲೋ ಆಗಿದೆ ಅಂತೆ. ಸೊ ಈ ತರ ನೀವು ಡೈಲಿ ಮಕ್ಕಳಿಗೆ ಮಸಾಜ್ ಮಾಡಿ, ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ, ಅವಳು ಸ್ಕಿನ್ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಲ್ವಾ? ಸಾಫ್ಟ್ ಆಗಿದೆ ಅಲ್ಲ ಸ್ಕಿನ್ನು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೇನಾದ್ರೂ ಈ ಕೃತಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ನ ನ್ಯಾಚುರಲ್ ಬೇಬಿ ಆಯಿಲ್ ಬೇಕಾದ್ರೆ ಇವಾಗಲೇ ಆರ್ಡರ್ ಮಾಡ್ಕೊಳ್ಳಿ. COD ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.